ತಮ್ಮ ಬಂದನ ನಮ್ಮ ಮಮ್ಮಿ ಎಲ್ಲ ಚಟ್ನಿ ಅದು ಕೊಟ್ಟು ಕಳಿಸಿದ್ರು. ಮಾವಿನಕಾಯಿ ಚಟ್ನಿ ಅಂತೇಳಿ ಮಾವಿನಕಾಯಿ ಎಲ್ಲ ಸೀಸನ್ ಎಲ್ಲ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೆ ಮಾವಿನ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಿಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ನಾಷ್ಟಕ್ಕೆ ಇವತ್ತು ಚುರುಮುರಿ ಸೂಸ್ಲಾ ಮಾಡಿದ್ದೆ. ಅದಕ್ಕೆ ಅವರಿಗೆಲ್ಲ ಟೈಮ್ ಆಗಿತ್ತು, ಅದಕ್ಕೆ ಆಫೀಸ್ಗೆ ಹೋಗೋಕೆ ಅವರಿಗೆಲ್ಲ ಹಾಕಿ ಕೊಟ್ಬಿಡತ್ತೀನಿ. ನಮ್ಮ ತಮ್ಮನೂ ಬಂದಿದ್ದ. ನಿನ್ನೆ ಎಲ್ಲ ಆ್ಯಪಲ್ ಮತ್ತು ಕಿವಿ ಫ್ರೂಟ್ ಅವೆಲ್ಲ ತೊಗೊಂಡು ಬಂದಿದ್ದರು. ಅದಕ್ಕೆ ಅವರಿಗೆ ಮತ್ತು ಇದು ಎಲ್ಲ ಸುಮ್ಮನೆ 1 kg ಆ್ಯಪಲ್ನ ತೊಗೊಂಡು ಬಂದಿದ್ರು. ಸುಮ್ಮನೆ ವೇಸ್ಟ್ ಆಗ್ತಾವೆ ಅಂತೇಳಿ ಅವ್ರಿಗೆ ನಾಷ್ಟದಾಗ ಒಂದು 2 ಪೀಸ್ ಕೊಡತ್ತೀನಿ. ಅದಕ್ಕೆ ಅವ್ರಿಗೆ ಕಟ್ ಮಾಡಿ ನಾಷ್ಟದ ಜೊತೆ ಕೊಟ್ಬಿಡತ್ತೀನಿ. ಅವರು ಈಗ ನಾಷ್ಟ ಮಾಡಿಕೊಂಡು ಹೊಕ್ಕಾರ. ನಮ್ಮ ತಮ್ಮನೂ ಬಂದಾನ, ಅದಕ್ಕೆ ಇಬ್ಬರಿಗೂ ನಾಷ್ಟನ ಹಾಕೀನಿ. ಓಕೆ, ಇದು ಕಿವಿ ಫ್ರೂಟ ತೊಗೊಂಡು ಬಂದಾರ. ಆದಿತ್ಯ ತಿಂತಾನ, ಕೆಲವೊಂದು ಸರಿ ಅವನು ತಿಂತಾನ, ಕೆಲವೊಂದು ಸರಿ ತಿನ್ನಲ್ಲ. ಆದರೂ ಇದು ತಿನ್ನಿಸ್ಬೇಕು, ಏನೋ ಒಳ್ಳೇದಂತ ಹೇಳ್ತಾರೆ. ಕಿವಿ ಫ್ರೂಟ್ ಭಾಳ ಒಳ್ಳೇದಂತ. ಅದಕ್ಕೆ ಅವನಿಗೆ ರೂಢಿ ಮಾಡಿಸೀನಿ. ಅವಾಗವಾಗ ಕೊಡ್ತೀನಿ, ತಿಂತಾನ ಅವನು. ಇಷ್ಟ ಅವನಿಗೆ. ಕಿವಿ ಫ್ರೂಟ್ ಇದು 3 ಪೀಸ್ ಏನೋ ಬರುತ್ತೆ. ಇದು ರಿಲಯನ್ಸ್ ಮಾರ್ಟ್ ಒಳಗೇನೋ ತಂದಾರ. ಅದು ರೇಟ್ 200 ಅಂತ. 3 ಪೀಸಿಗೆ 200 ಅದರ ರೇಟ. ಓಕೆ, ಅದೆಲ್ಲ ಆದಮೇಲೆ ಅವರೆಲ್ಲ ನಾಷ್ಟ ಮಾಡ್ಕೊಂಡೆಲ್ಲ ಹೋದರು. ಅದೆಲ್ಲ ಆದಮೇಲೆ ಆದಿತ್ಯಗ ಅವನಿಗೆ ಒಂಚೂರು ತಿನ್ನಿಸಿ, ಬ್ರಷ್ ಎಲ್ಲ ಮಾಡಿಸಿ ಒಂಚೂರು ತಿನ್ನಿಸಿ, ಮತ್ತು ಅವನಿಗೆ ಸ್ನಾನ ಮಾಡಿಸ್ಬೇಕಲ್ಲ, ಅದಕ್ಕೆ ಎಲ್ಲ ಸ್ನಾನ ಎಲ್ಲ ಮಾಡಿಸ್ಕೊಂಡು ಬಂದೆ ಇವಾಗ ಜಸ್ಟ್. ಓಕೆ, ಅದೆಲ್ಲ ಆದಮೇಲೆ ಮತ್ತು ಮಧ್ಯಾಹ್ನ ಮತ್ತು ಅಡುಗೆಗೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಈ ಕಡೆ ನುಗ್ಗೆಕಾಯಿ ಎಲ್ಲ ತಂದಿದ್ರಲ್ಲ ನಿನ್ನೆನೆ, ಅದೆಲ್ಲ ಮತ್ತು ಬತ್ತಿ ಒಂಥರ ಆಕ್ಕವಲ್ಲ ಮರುದಿನ, ಅದಕ್ಕೆ ನಾನು ಅದನ್ನು ಪಲ್ಯ ಮಾಡ್ಕೊಂಡ್ಬಿಟ್ರೆ ಆಯ್ತು ಅಂದ್ಕೊಂಡು ಈ ಥರ ಪಲ್ಯನ ಮಾಡ್ಕೊಂಡಿನಿ. ಸಾಂಬಾರೊಳಗೆ ಏನು ಹಾಕಕ್ಕೆ ಹೋಗಲಿಲ್ಲ. ಅದು ನಿನ್ನೆನೇ ಸಾಂಬಾರು ಮಾಡಿದೆ, ಇನ್ನೂ ಒಂದು ಸ್ವಲ್ಪ ಮಿಕ್ಕಿತ್ತು ಬೇಳೆ ಸಾಂಬಾರು. ಇನ್ನು ಅದ್ರ ಜೊತೆ ಹಾಕಿದ್ರೆ ಅಷ್ಟು ಟೇಸ್ಟ್ ಅನ್ಸಲ್ಲ ಅಂತ ಅಂದ್ಕೊಂಡು ಸಪ್ರೇಟಾಗಿ ಮಾಡೀನಿ. ಸೂಪರ್ ಟೇಸ್ಟ್ ಆಗಿರ್ತೈತಿ. ಓಕೆ ಫ್ರೆಂಡ್ಸ್, ಈಗ ನಿನ್ನೆ ನುಗ್ಗೆಕಾಯಿ ಎಲ್ಲ ತಂದಿದ್ರು. ರಾತ್ರಿ ಬರುವಾಗ ನುಗ್ಗೆಕಾಯಿ ಮತ್ತು ಕ್ಯಾರೆಟ್, ಬೀನ್ಸ್ ಇದೆಲ್ಲ ಕಾಯಿಗಡ್ಡೆ ಎಲ್ಲ ಖಾಲಿಯಾಗಿದ್ದು, ಅದಕ್ಕೆ ನಿನ್ನೆ ಎಲ್ಲ ತೊಗೊಂಡು ಬಂದಿದ್ರು. ಅದಕ್ಕೆ ನುಗ್ಗೆಕಾಯಿ ಇವತ್ತು ಪಲ್ಯ ಥರ ಮಾಡಿಬಿಟ್ರೆ ಆಯ್ತು ಅಂದ್ಕೊಂಡು ಬೇಳೆ ಸಾರು ನಿನ್ನೆ ಎಲ್ಲ ಮಾಡಿದ್ದೆ. ಅದಕ್ಕೆ ಇನ್ನೂ ಒಂಚೂರು ಸಾಂಬಾರೆಲ್ಲ ಇತ್ತು. ಈಗ ಆ ಸಾಂಬಾರಲ್ಲೇ ಬೇಯಿಸಿ ಹಾಕಿದ್ರೆ ಅಷ್ಟು ಟೇಸ್ಟ್ ಅನ್ಸಲ್ಲ ಅಂತ ಅಂದ್ಕೊಂಡು ಸಪ್ರೇಟಾಗಿ ನುಗ್ಗೆಕಾಯಿನ ಫ್ರೈ ಥರ ಮಾಡಿ, ಅದಕ್ಕೆ ಚೆನ್ನಾಗಿ ಖಾರ, ಉಪ್ಪು, ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಮಾಡೀನಿ. ಸೂಪರ್ ಟೇಸ್ಟ್ ಇರ್ತೈತಿ. ನಿಮ್ಗೆ ಒಂದು ಸರಿ ಸಾಂಬಾರು ಒಳಗೆ ಹಾಕಿ ಮಾಡೋದಕ್ಕಿಂತನೂ ಈ ಥರ ಸಪ್ರೇಟಾಗಿ ಪಲ್ಯ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಅನಿಸ್ತೈತಿ. ಸಾಂಬಾರು ಒಳಗೆ ಹಾಕಿದ ತಕ್ಷಣ ಅದು ಎಲ್ಲ ಸಾಂಬಾರು ಒಳಗೆ ಬಿಟ್ಕೊಂಡ್ಬಿಡ್ತೈತಿ. ಬಟ್ ನುಗ್ಗೆಕಾಯಿಗೆಲ್ಲ ಖಾರ ಉಪ್ಪು ಚೆನ್ನಾಗಿ ಎಳ್ದಿರಲ್ಲ. ಆದರೆ ಇದು ಪಲ್ಯ ಮಾಡಿರ್ತೇವಲ್ಲ, ಸೈಡ್ ಈ ಥರ ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆ
ಮತ್ತು ರೈಸ್ ಜೊತೆ ಸೈಡಿಗೆ ಒಂದು 4 ಪೀಸ್ ಹಾಕೊಂಡು ತಿಂದರೆ ಊಟ ಇನ್ನೂ ಜಾಸ್ತಿನೇ ಹೋಗ್ತೈತಿ. ಅದಕ್ಕೆ ಪಲ್ಯ ಎಲ್ಲ ನುಗ್ಗೆಕಾಯಿ ಪಲ್ಯ ಎಲ್ಲ ಮಾಡಿದ್ದಾಯಿತು. ಇದು ಒಂದೇ ಅಲ್ಲ, ಮತ್ತು ಮೊಳಕೆ ಕಾಳೆಲ್ಲ ಜಾಸ್ತಿನೇ ತಂದಾರ. ಅದಕ್ಕೆ ಸೈಡ್ ಮೊಳಕೆ ಕಾಳೆಲ್ಲ ಹಾಕೊಂಡು ತಿಂತಾರೆ. ಅವ್ರಿಗೆ ಮೊಳಕೆ ಕಾಳು ಅಂದರೆ ಇಷ್ಟ. ಅದಕ್ಕೆ ಸೈಡ್ ಮೊಳಕೆ ಕಾಳು ಮತ್ತು ಸ್ವಲ್ಪ ಮೊಸರು ಮತ್ತು ಚಟ್ನಿ. ಇನ್ನೂ ಚಟ್ನಿ ಎಲ್ಲ ಐತಿ. ನಮ್ಮ ತಮ್ಮ ಬಂದಾನ, ನಮ್ಮ ಮಮ್ಮಿ ಎಲ್ಲ ಚಟ್ನಿ ಅದು ಕೊಟ್ಟು ಕಳಿಸಿದ್ರು. ಮಾವಿನಕಾಯಿ ಚಟ್ನಿ ಅಂತೇಳಿ, ಮಾವಿನಕಾಯಿ ಎಲ್ಲ ಸೀಸನ್ ಎಲ್ಲ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೆ ಮಾವಿನಕಾಯಿ ಎಲ್ಲ ಹಾಕಿ ಮಸ್ತ್ ಚಟ್ನಿ ಮಾಡಿ ಎಲ್ಲ ಕೊಟ್ಟು ಕಳ್ಸ್ಯಾರ. ಒಂದು 2-3 ದಿನ ಇಟ್ಕೊಂಡು ಆರಾಮ್ ತಿನ್ನು ಅಂತೇಳಿ. ಅದಕ್ಕೆ ಅದನ್ನ ಅದ್ರ ಜೊತೆ ಮತ್ತು ಮೊಸರು ಅದೆಲ್ಲ ಹಾಕ್ಕೊಂಡು ಮತ್ತು ನುಗ್ಗೆಕಾಯಿ ಎಲ್ಲ ಪಲ್ಯ ಹಾಕ್ಕೊಂಡು ತಿಂತಾರೆ. ಅದಕ್ಕೆ ಈಗ ರೊಟ್ಟಿ ಎಲ್ಲ ಮಾಡಬೇಕು. ಇನ್ನೂ ರೊಟ್ಟಿ ಮಾಡಿಲ್ಲ. ಈಗ ರೊಟ್ಟಿ ಮಾಡ್ತೀನಿ. ಇಷ್ಟೋ ತನಕ ಆದಿತ್ಯಂದು ಕೆಲಸ ಆಯಿತು. ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ಎಲ್ಲ ಅವನಿಗೆ ರೆಡಿ ಮಾಡಿಸಿದ್ದಾಯಿತು. ಈಗ ಈಗ ಅಲ್ಲಿ ಕೆಳಗೆ ಆಟ ಆಡೋಕೆ ಹೋಗ್ಯಾನ. ಓಕೆ, ಈಗ ರೊಟ್ಟಿ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಈಗ ಮಧ್ಯಾಹ್ನ ಮತ್ತೆ ಅವರು ಊಟಕ್ಕೆಲ್ಲ ಬರ್ತಾರೆ. 2-2:30 ವರೆಗೆಲ್ಲ ಬರ್ತಾರೆ. ಓಕೆ, ಈಗ ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡ್ಕೋತೀನಿ. ಅದನ್ನು ಆಲ್ರೆಡಿ ರೊಟ್ಟಿ ಮಾಡೋದೆಲ್ಲ ನಿಮ್ಗೆ ಎಷ್ಟು ಸರಿ ತೋರಿಸೀನಿ. ಸ್ವಲ್ಪ ಓಕೆ, ಬರೀ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಿಮ್ಮ ಜೊತೆನೂ ಏನು ಮಾಡ್ತೀನಿ, ಏನು ಎತ್ತ ಎಲ್ಲನೂ ಶೇರ್ ಮಾಡ್ಕೋತೀನಿ. ಓಕೆ, ಬರ್ರಿ. ಮತ್ತು ನೈಟ್ ಬೇಳೆ ಸಾಂಬಾರೆಲ್ಲ ಮಾಡಿದ್ನಲ್ಲ, ಅದು ಇನ್ನೂ ಸಾಂಬಾರೆಲ್ಲ ಐತಿ. ಜಸ್ಟ್ ಒಂದು ಸ್ವಲ್ಪ ರೈಸ್ ಮಾಡಿನಷ್ಟೇ. ಈಗ ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ. ರೊಟ್ಟಿ ಮಾಡೋದಕ್ಕಿಂತ ಮುಂಚೆ ಈಗ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡಬೇಕು. ಇದನ್ನೆಲ್ಲ ತೊಳೆದು ಸ್ವಲ್ಪ ನೀಟಾಗಿ ಒರೆಸ್ಬಿಡ್ತೀನಿ. ನಾನು ಯಾವಾಗ್ಲೂ ಪಾತ್ರೆ ಎಲ್ಲ ತೊಳೆಯುವಾಗ ಇಲ್ಲಿನೂ ಎಲ್ಲನೂ ಲಿಕ್ವಿಡ್ ಹಾಕಿ ಎಲ್ಲನೂ ತಿಕ್ಕಿ ಎಲ್ಲ ಕ್ಲೀನ್ ಮಾಡಿರ್ತೀನಿ. ಆದ್ರೂ ರೊಟ್ಟಿ ಮಾಡುವಾಗ ಇನ್ನೂ ಒಂದು ಸರಿ ಕ್ಲೀನ್ ಮಾಡ್ಕೊತೀನಿ. ಒರೆಸ್ಕೊಂಡೆಲ್ಲ ಕ್ಲೀನ್ ಮಾಡ್ಕೊತೀನಿ. ಈ ಕಡೆ ರೊಟ್ಟಿಗೆ ಹಾಕ್ಕೊಳಕ್ಕೆ ನೀರು ಕಾಯಲಕ್ಕಂಥೇಳಿ ನೀರು ಕಾಯೋಕೆ ಇಟ್ಟೀನಿ. ಯಾಕಂದರೆ ಇದು ಹಿಟ್ಟು ಸ್ವಲ್ಪ ಜಾಸ್ತಿ ದಿನ ಆಯ್ತಲ್ಲ, ಅಷ್ಟು ಜಿಗಿ ಇರಲ್ಲ ಅದ್ರೊಳಗೆ. ಸ್ವಲ್ಪ ಫುಲ್ ಬಿಸಿ ನೀರು ಹಾಕ್ಕೊಂಡ್ರೆ ಇನ್ನೂ ರೊಟ್ಟಿ
ಚೆನ್ನಾಗಿ ಬರ್ತಾವೆ. ಅದಕ್ಕೆ ಸ್ವಲ್ಪ ನೀರನ್ನ ಬಿಸಿ ಮಾಡಿಕೊಂಡು ಅದ್ರ ಜೊತೆ ನಾದ್ಕೊಳತ್ತೀನಿ. ಇನ್ನು ಬೆಳಗ್ಗೆ ಮಾಡಿದ್ದು ನಾಷ್ಟ ಇನ್ನೂ ಒಂದು ಸ್ವಲ್ಪ ಹಾಗೆ ಉಳಿದಿತ್ತು. ಓಕೆ, ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿರಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಲಾಟ್ಸ್ ಆಫ್ ಲವ್.